Hello dear students, this is your Prashant sir. So today we are going to discuss one more very important 5 marks questions from the chapter ray optics, that is spherical surface formula. Or this question may also ask as derive the relation between n, u, v and r, where n is refractive index, u is object distance, v is image distance and r is radius of curvature for a spherical surface. To derive this relation, we'll consider a convex spherical surface of a very small aperture as shown in the figure. Let us consider this is a small aperture of convex spherical surface. Let object O will be placed on the principal axis at this point. Here it is. Object is here it is. Okay. So we want an image of the object. ನಮ್ಗೆ ಏನ್ ಬೇಕಪ್ಪಿ object the image ಬೇಕು. ಸೊ ಆ ಇಮೇಜ್ ನ ಟ್ರೇಸ್ ಮಾಡ್ಲಿಕ್ಕೆ ಐ ವಿಲ್ ಟೇಕ್ 2 ರೇಸ್ ಫ್ರಮ್ ದ ಆಬ್ಜೆಕ್ಟ್ ಇಂದ ಬರುವಂತ 2 ರೇಸ್ ನ ತಗೊಳ್ತೀನಿ. ಒಂದು, ದ ರೇ ವಿಚ್ ಇನ್ಸಿಡೆಂಟ್ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಲೈಕ್ ದಿಸ್, ಈ ತರ ಹೋಗುವಂತ ಲೈಟ್ ರೇ. ಇಟ್ ಮೂವ್ಸ್ ವಿತೌಟ್ ಡೆವಿಯೇಷನ್, ಸೀದಾ ಹೋಗ್ತದ್ರಿ. ನಮಗ್ ಗೊತ್ತದ ಅಲಾಂಗ್ ಪ್ರಿನ್ಸಿಪಲ್ ಆಕ್ಸಿಸ್ ಯಾವ್ದ ರೇ ಇನ್ಸಿಡೆಂಟ್ ಆಗಲಿ, ಇಟ್ ಮೂವ್ಸ್ ವಿತೌಟ್ ಡೆವಿಯೇಷನ್, ಸೀದಾ ಹಿಂಗ್ ಹೋಗ್ಬಿಡ್ತದ್ರಿ. ಕರೆಕ್ಟ್ ಆಪಿ. ಇನ್ನೊಂದು ಲೈಟ್ ರೇ ತಗೊಂಡು ವಿಚ್ ಇಸ್ ಇನ್ಸಿಡೆಂಟ್ ಅಟ್ ಪಾಯಿಂಟ್ ಎನ್, ಇಲ್ಲಿ ಇನ್ಸಿಡೆಂಟ್ ಆಗಿರ್ತಕ್ಕಂಥ ಲೈಟ್ ರೇ. ಅಟ್ ಪಾಯಿಂಟ್ ಎನ್ ದ ರೇ ಆಫ್ ಲೈಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ದ ಮೀಡಿಯಂ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ n1 ಟು ದ ಮೀಡಿಯಂ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ n2. And we already assumed that n2 is greater than n1. That means the ray is traveling from rarer medium to denser medium. So this is considered as rarer medium. This is considered as denser medium. And the ray is traveling from rarer medium to denser medium. We know that when a ray of light travels from rarer medium to denser medium, it bends towards the normal. ಹಂಗಾರೆ ನಾವೇನ್ ಮಾಡ್ಬೇಕೀಗ, ಈ ಪಾಯಿಂಟ್ ಎನ್ ದೊಳಗ, ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ದೊಳಗ ಫಸ್ಟ್ ಒಂದು ನಾರ್ಮಲ್ ನ ಡ್ರಾ ಮಾಡಬೇಕು. ಅಪ್ಪಿ ನೆನಪಿಟ್ಕೊಳ್ರಿ, ವೆನ್ ಎವರ್ ದೇರ್ ಇಸ್ ಅ ಕರ್ವ್ಡ್ ಸರ್ಫೇಸಸ್, ದ ನಾರ್ಮಲ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸ್ಟ್ರೇಟ್ ಲೈನ್ ವಿಚ್ ಜಾಯಿನ್ಸ್ ಸೆಂಟರ್ ಆಫ್ ಕರ್ವೇಚರ್ ವಿತ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇದನ್ನ ನಾವೇನಂತ ಕರಿತೀವಿ, ನಾರ್ಮಲ್ ಅಂತ ಕರಿತೀವಿ. ಅರ್ಥ ಆಗ್ತದಪ್ಪಿ? ದ ಸ್ಟ್ರೇಟ್ ಲೈನ್ ವಿಚ್ ಜಾಯಿನ್ಸ್ ಸೆಂಟರ್ ಆಫ್ ಕರ್ವೇಚರ್ ವಿತ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಈಗ ನೋಡಿದ್ರೆ ದ ರೇ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್, ಈ ಕಡೆ ಬೆಂಡ್ ಆಗ್ತದೆ. ಅಂಡ್ ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ದಿಸ್ ಇಸ್ ಆಂಗಲ್ ಆಫ್ ರಿಫ್ರಾಕ್ಷನ್. ಇಸ್ ಕ್ಲಿಯರ್ ಅಪ್ಪಿ? ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಎರಡೂ ರೇಸು ಎಲ್ಲಿ ಮೀಟ್ ಆಗ್ತಾವು, 5 ಒಳಗೆ ಮೀಟ್ ಆಗ್ತಾವು. ಹಿಂಗಾಗಿ ಈ ಆಬ್ಜೆಕ್ಟ್ ಓದ್ ರಿಯಲ್ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತದ, 5 ಒಳಗೆ ಫಾರ್ಮ್ ಆಗ್ತದೆ. ಕ್ಲಿಯರ್? ಓಕೆ, ಲೆಟ್ ಒಂದಷ್ಟು ಕನ್ಸಿಡರೇಷನ್ ಮಾಡ್ಕೊಳ್ಳೋಣ ಅಪ್ಪಿ. ಏನು? ಫ್ರಮ್ ಟ್ರಯಾಂಗಲ್ NOM, this angle, ಇಲ್ಲಿ ಏನದಲ್ರಿ, angle NOM will consider as alpha and NIM, ಈ ಟ್ರಯಾಂಗಲ್ ದೊಳಗೆ ಈ ಆಂಗಲ್ ನ ಏನಂತ ಕನ್ಸಿಡರ್ ಮಾಡೋಣ, ಬೀಟಾ. ಅಂಡ್ ಫ್ರಮ್ NCM, ಈ ಆಂಗಲ್ ನ ಏನಂತ ಕನ್ಸಿಡರ್ ಮಾಡೋಣ, ಗಾಮಾ. And assume that this alpha, beta, gamma are very small because we have considered a very small apertured spherical surface. ನೆನಪಿಟ್ಕೊಳ್ರಿ. And from triangle NOM, look at here. From triangle NOM, if this is angle alpha, then tan alpha is equal to NM divided by MO. ಬರ್ಕೊಂಡ್ರಿ. But alpha is very small, therefore small angle of alpha, tan alpha should be equal to alpha. ಅದರ ಸಲುವಾಗಿ ಈ tan alpha ನ ತೆಗೆದು ಓನ್ಲಿ alpha ಇಟ್ಕೊಳ್ತೀವಿ. that should be equal to NM divided by OM. take this as equation number 1. Okay, from triangle NIM, ಈ ಟ್ರಯಾಂಗಲ್ ತಗೊಳ್ರಿ. Here this angle is beta, therefore tan beta is equal to NM divided by MI. ಇಲ್ಲಿ ತಗೊಂಡಿವಪ್ಪಿ. ಅಂಡ್ ಫಾರ್ ಸ್ಮಾಲ್ ಆಂಗಲ್ ಆಫ್ ಬೀಟಾ, tan beta is also equal to beta, therefore beta is equal to ಏನ್ ಬಂತು, NM divided by MI. take this as equation number 2. from triangle NCM, ಈ ಟ್ರಯಾಂಗಲ್ ತಗೊಳ್ರಿ. okay, like here, so this is gamma, right up. therefore tan gamma is equal to NM divided by MC. ತಗೊಂಡಿವಪ್ಪಿ. ಫಾರ್ ಸ್ಮಾಲ್ ಆಂಗಲ್ ಆಫ್ ಗಾಮಾ, tan gamma is always equal to gamma, therefore gamma is equal to ಎಷ್ಟು ಬಂತಪ್ಪಿ, NM divided by MC. take this as equation number 3. ರೈಟ್. ಈ ಇಕ್ವೇಶನ್ ನಂಬರ್ 1, 2, 3 ಒಳಗ ನಾವು ಅಲ್ಫಾ, ಬೀಟಾ ಮತ್ತು ಗಾಮಾದ ವ್ಯಾಲ್ಯೂಸ್ ನ ಬರ್ಕೊಂಡ್ವಿ ಅಕಾರ್ಡಿಂಗ್ ಟು ಅವರ್ ಡಯಾಗ್ರಾಮ್. ಕಡಪಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ನಾವು ವಿಲ್ ಕನ್ಸಿಡರ್ ಅನದರ್ ಟ್ರಯಾಂಗಲ್ ಹಿಯರ್. ದ ಟ್ರಯಾಂಗಲ್ NOC, ಈ ಟ್ರಯಾಂಗಲ್ ನ ತಗೊಳ್ರಿ. ಕರೆಕ್ಟಾ? ಇಲ್ಲಿ ಈ ಆಂಗಲ್ ಐ ಅದ. ಸೊ ದಿಸ್ ಐ is nothing but an exterior angle for this triangle. ಕರೆಕ್ಟ್ ಅಪ್ಪಿ? ನಮಗೆ ಗೊತ್ತದ ಫ್ರಮ್ ಲಾಸ್ ಆಫ್ ಟ್ರಯಾಂಗಲ್ ದಿಂದ ಏನು,
ಎಕ್ಸ್ಟೀರಿಯರ್ ಆಂಗಲ್ ಇಸ್ ಆಲ್ವೇಸ್ ಈಕ್ವಲ್ ಟು ಸಮ್ ಆಫ್ ಅಪೋಸಿಟ್ ಇಂಟೀರಿಯರ್ ಆಂಗಲ್ಸ್. ಯಾವ್ಯಾವು? ಈ ಎರಡು ಆಂಗಲ್ಗೆ ಈಕ್ವಲ್ ಇರ್ತದ. ಹಂಗಾರೆ ಇಲ್ಲಿ ಐ ಎಕ್ಸ್ಟೀರಿಯರ್ ಆಂಗಲ್, ಅಪೋಸಿಟ್ ಇಂಟರ್ನಲ್ ಆಂಗಲ್ಸ್ ಅಂದ್ರೆ ಯಾವುದು? ಅಲ್ಫಾ ಮತ್ತು ಗಾಮಾ. ದೇರ್ ಫೋರ್ ಐ ಈಸ್ ಈಕ್ವಲ್ ಟು ಅಲ್ಫಾ ಪ್ಲಸ್ ಗಾಮಾ. Okay, equation number 4. In the same way, let us consider another triangle that is NCI. ಈ ಟ್ರಯಾಂಗಲ್ ತಗೊಳ್ರಿ. ಇಲ್ಲಿ ಇದು ಎಕ್ಸ್ಟೀರಿಯರ್ ಆಂಗಲ್ ರೀ, ಕರೆಕ್ಟಾ? ದಿಸ್ ಶುಡ್ ಬಿ ಈಕ್ವಲ್ ಟು ಸಮ್ ಆಫ್ ಅಪೋಸಿಟ್ ಆಂಗಲ್ಸ್ ಅಂದ್ರೆ ಅವು ಇವೆರಡು. ಕ್ಲಿಯರ್? ದಟ್ ಮೀನ್ಸ್ ಇಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಗಾಮಾ, ಅಪೋಸಿಟ್ ಇಂಟೀರಿಯರ್ ಆಂಗಲ್ಸ್ ಬೀಟಾ ಮತ್ತು ಆರ್. ದೇರ್ ಫೋರ್ ಗಾಮಾ ಇಸ್ ಈಕ್ವಲ್ ಟು ಆರ್ ಪ್ಲಸ್ ಬೀಟಾ. ದೇರ್ ಫೋರ್ ಆರ್ ಇಸ್ ಈಕ್ವಲ್ ಟು ಗಾಮಾ ಮೈನಸ್ ಬೀಟಾ. ಟೇಕ್ ದಿಸ್ as ಇಕ್ವೇಶನ್ ನಂಬರ್ 5. ಕ್ಲಿಯರ್ ಅಪ್ಪಿ? ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ನಾವು ವಿಲ್ ಅಪ್ಲೈ ಸ್ನೆಲ್ಸ್ ಲಾ ಆನ್ ದಿಸ್ ಸರ್ಫೇಸ್. ನಮಗೆ ಗೊತ್ತದ ಸ್ನೆಲ್ಸ್ ಲಾ ಏನ್ ಹೇಳ್ತದ? N1 sin I is equal to N2 sin R. Since aperture is very small, I and R also very small. Therefore, for small angle of I, sin I is equal to I. For small angle of R, sin R is equal to R. Therefore, ಇಲ್ಲಿ sin I, sin R ತೆಗೆದು I ಮತ್ತು R ಅಂತ ಪುಟ್ ಅಪ್ ಮಾಡ್ರಿ. ಏನು ಪ್ರಾಬ್ಲಮ್ ಇಲ್ಲಲ್ಲ ಪಿ. ವಿ ನೋ ದ ವ್ಯಾಲ್ಯೂ ಆಫ್ I and R ಹಿಯರ್. I is equal to ಏನದ? ಅಲ್ಫಾ ಪ್ಲಸ್ ಗಾಮಾ. ಐ ಇದ್ದಲ್ಲಿ ಅಲ್ಫಾ ಪ್ಲಸ್ ಗಾಮಾ ಇಡೋಣ್ರಿ. N2 ವಿಚ್ ಇಸ್ ಈಕ್ವಲ್ ಟು N2 R. ಆರ್ದ ವ್ಯಾಲ್ಯೂನು ಗೊತ್ತದ ನಮಗೇನು? ಗಾಮಾ ಮೈನಸ್ ಬೀಟಾ. ಹಂಗಾರ ಆರ್ ಇದ್ದಲ್ಲಿ ಗಾಮಾ ಮೈನಸ್ ಬೀಟಾ ಇಡೋನು. ರೈಟ್ ಅಪಿ? ಹಂಗಾರ ವಿ ಆಲ್ಸೋ ನೋ ದ ವ್ಯಾಲ್ಯೂ ಆಫ್ ಅಲ್ಫಾ, ಬೀಟಾ ಅಂಡ್ ಗಾಮಾ ವಿಚ್ ಆರ್ ಹಿಯರ್. ಕರೆಕ್ಟ್ ಅಪ್ಪಿ? ಈಗ ಏನ್ ಮಾಡೋಣ? ಇನ್ ಪ್ಲೇಸ್ ಆಫ್ ಅಲ್ಫಾ ವಿಲ್ ಪ್ಲೇಸ್ NM ಡಿವೈಡೆಡ್ ಬೈ MO. ಪ್ಲೇಸ್ ಮಾಡೋಣ್ರಿ ಅಲ್ಲಿ. ಇಲ್ಲದ ನೋಡ್ರಿ, ಇಕ್ವೇಶನ್ ನಂಬರ್ 1 ಅಲ್ಫಾ ಇದ್ದಲ್ಲಿ ಪ್ಲೇಸ್ ಮಾಡೋಣ. ಗಾಮಾ ಇದ್ದಲ್ಲಿ ಇಕ್ವೇಶನ್ ನಂಬರ್ 3, ದಟ್ ಇಸ್ ಗಾಮಾ ಇಸ್ ಈಕ್ವಲ್ ಟು NM ಡಿವೈಡೆಡ್ ಬೈ MC. ಬೀಟಾ ಇದ್ದಲ್ಲಿ ಇಕ್ವೇಶನ್ ನಂಬರ್ 2 NM ಡಿವೈಡೆಡ್ ಬೈ MI. ಅಷ್ಟು ಪ್ಲೇಸ್ ಮಾಡಿದ್ವಿ. ಎಲ್ಲದ್ರೊಳಗು NM ಕ್ಯಾನ್ಸಲ್ ಆಯ್ತು, ಕಾಮನ್ ಅದ, ಕ್ಯಾನ್ಸಲ್ ಮಾಡಿಬಿಡೋಣ. ಇಲ್ಲಿ N1 ನ ಒಳಗೆ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ N1 ಡಿವೈಡೆಡ್ ಬೈ MO ಪ್ಲಸ್ N1 ಡಿವೈಡೆಡ್ ಬೈ MC ಇಸ್ ಈಕ್ವಲ್ ಟು ಇಲ್ಲಿ N2 ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ. N2 ಬೈ MC ಮೈನಸ್ N2 ಬೈ MI. ಕರೆಕ್ಟಪ್ಪಿ? ಈ MC ಒಂದ್ ಕಡೆ ಮಾಡ್ಕೊಳ್ಳೋಣ, MO ಮತ್ತು MI ನ ಒಂದ್ ಕಡೆ ಮಾಡ್ಕೊಳ್ಳೋಣ. ಇಲ್ಲೇನ್ ಬಂತು ನೋಡ್ರಿ? NO ಡಿವೈಡೆಡ್ ಬೈ MO ಪ್ಲಸ್ N2 ಡಿವೈಡೆಡ್ ಬೈ, ಇದು ಮೈನಸ್ ಈ ಕಡೆ ಬಂದ್ರೆ ಪ್ಲಸ್ ಆಗ್ತದೆ, N2 ಡಿವೈಡೆಡ್ ಬೈ MI ವಿಚ್ ಇಸ್ ಈಕ್ವಲ್ ಟು ಇದು N2 ಡಿವೈಡೆಡ್ ಬೈ MC ಆಸ್ ಇಟ್ ಇಸ್ ಇತ್ತಪ್ಪಿ. ಈ ಪ್ಲಸ್ N1 ಡಿವೈಡೆಡ್ ಬೈ MC ನ ಈ ಕಡೆ ತಗೊಂಡ್ಬಂದ್ರೆ ಮೈನಸ್ N1 ಡಿವೈಡೆಡ್ ಬೈ MC ಬಂತು. ನಾವು ವಿಲ್ ಅಪ್ಲೈ ಸೈನ್ ಕನ್ವೆನ್ಷನ್. ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ಏನೇನ್ ಬೇಕು ನೋಡ್ರಿ? ನಮಗೆ MO ಬೇಕು, MI ಬೇಕು, MC ಬೇಕು. ಓಕೆ, MO ಅಂದ್ರೆ ಏನ್ರಿ? ಇಟ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಟು ಆಬ್ಜೆಕ್ಟ್. ಈ ಡಿಸ್ಟೆನ್ಸ್ ರೀ, ದಿಸ್ ಇಸ್ ಕಾಲ್ಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಈಗ ಇನ್ಸಿಡೆಂಟ್ ರೀ ಈ ಕಡೆಯಿಂದ ಈ ಕಡೆ ಹೊಂಟದ. ನಮ್ಮ ಮೆಜರ್ಮೆಂಟ್ M ದಿಂದ O ಅಂದ್ರೆ ಈ ಕಡೆ ಅದ ರೀ, ಕರೆಕ್ಟಾ ಪಿ? ಮೆಜರ್ಮೆಂಟ್ ಇಸ್ ಅಪೋಸಿಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್, ದೇರ್ ಫೋರ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ನೆಗೆಟಿವ್. And MO ಅಂದ್ರೆ ಏನು? ಆಬ್ಜೆಕ್ಟ್ ಡಿಸ್ಟೆನ್ಸ್ U. Therefore ವಿಲ್ ಟೇಕ್ MO is equal to minus U. ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಏನ್ ಬೇಕಪ್ಪಿ ನಮಗೆ? MI ಅಂದ್ರೆ ಏನು? ಈ M ದಿಂದ ಹಿಡ್ಕೊಂಡು ಇಲ್ಲಿವರೆಗಿನ ಡಿಸ್ಟೆನ್ಸ್ ರೀ. ಏನಿದು? ಇಮೇಜ್ ಡಿಸ್ಟೆನ್ಸ್ ಫಿ. ಅಂಡ್ ದ ಮೆಜರ್ಮೆಂಟ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್, ದೇರ್ ಫೋರ್ ದಿಸ್ ಫಿ ವಿಲ್ ಬಿ ಟೇಕನ್ ಆಸ್ ಪಾಸಿಟಿವ್. ಹಂಗಾರ ಇಲ್ಲಿ ಏನ್ ಮಾಡೋಣ? ಈಗ MI ಇದ್ದಲೇ ಪ್ಲಸ್ ವಿ ಅಂತ ಇಟ್ಕೊಂಡ್ರಿ. ನೆಕ್ಸ್ಟ್ MC ಅಂದ್ರೆ ಏನು? ಇಟ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್. ಏನದ ಯಾವಾಗಲೂ R. ಇದು ಯಾವಾಗಲೂ ಏನಿರ್ತದ? ಪಾಸಿಟಿವ್, ಬಿಕಾಸ್ ದ ಮೆಜರ್ಮೆಂಟ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್, ದೇರ್ ಫೋರ್ MC ಇದ್ದಲ್ಲಿ ಅಂತ ತಗೊಂಡು ನಾವು ಪಿ R ಅಂತ ತಗೊಂಡು. ಹಂಗಾರೆ ಇಲ್ಲಿ ಪುಟ್ ಅಪ್ ಮಾಡೋಣ. MO ಇದ್ದಲ್ಲೇ ಮೈನಸ್ ವಿ ಪುಟ್ ಅಪ್ ಮಾಡಿದ್ವಿ. MI ಇದ್ದಲ್ಲೇ ಫಿ, ಇಲ್ಲಿ ವಿ ಪುಟ್ ಅಪ್ ಮಾಡಿದ್ವಿ. MC ಇದ್ದಲ್ಲೇ R, ಇಲ್ಲಿ R ಪುಟ್ ಅಪ್ ಮಾಡಿದ್ವಿ. ಇಲ್ಲಿಯೂ R ನ ಪುಟ್ ಅಪ್ ಮಾಡಿದ್ವಿ. ಏನ್ ಬಂತ ನಮ್ಗೆ ಇಕ್ವೇಶನ್? N1 ಬೈ ಮೈನಸ್ U ಪ್ಲಸ್ N2 ಬೈ ವಿ ಇಸ್ ಈಕ್ವಲ್ ಟು N2 ಬೈ R ಮೈನಸ್ N1 ಬೈ R. ಈಗ ಒಂದ್ ಸ್ವಲ್ಪ ರೀಅರೇಂಜ್ಮೆಂಟ್ ಮಾಡಿ ಬರೋಣ್ರಿ. ಅಂದ್ರೆ ಇದನ್ನ ಈ ಕಡೆ ಬರೋನು, ಇದನ್ನ ಈ ಕಡೆ ಬರೋನು. ಅವಾಗ ಏನಾಗ್ತದೆ? N2 ಬೈ ವಿ ಮೈನಸ್ N1 ಬೈ U ಇಸ್ ಈಕ್ವಲ್ ಟು N2 ಮೈನಸ್ N1 ಡಿವೈಡೆಡ್ ಬೈ R. This equation number 8 represents the spherical surface formula, or this is the relation between N, U, V and R for spherical surfaces. This can also be read as, ನೆನಪಿಟ್ಟುಕೊಳ್ಳ್ರಿ, N2 ಅಂತಂದ್ರೆ refractive index of second medium divided by image distance minus refractive index of first medium divided by object distance is equal to refractive index of second medium minus refractive index of first medium divided by radius of curvature. ಇಷ್ಟನ್ನ ನೆನಪಿಟ್ಕೋಬೇಕಪ್ಪಿ. ವೆರಿ ವೆರಿ ಇಂಪಾರ್ಟೆಂಟ್. ನೆಗ್ಲಿಜೆನ್ಸಿ ಮಾಡಕ್ ಹೋಗ್ಬಿಡ್ರಿ. ಒನ್ಸ್ ಅಗೇನ್ ರಿಕಾಲ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ವೆರಿ ಮಚ್. ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್.